ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದಲ್ಲಿ ವಿಮಾನ ಅಪಘಾತ ಪ್ರಕರಣದ ಬಗ್ಗೆ ನಾವೆಲ್ಲರೂ ಕೂಡ ದುಃಖಿತರಾಗಿರುವಂತಹ ಸಂದರ್ಭದಲ್ಲೇ ಅತ್ತ ಕಡೆಯಲ್ಲಿ ಆಪರೇಷನ್ ರೈಸಿಂಗ್ ಲಯನ್ ಆರಂಭಗೊಂಡಿದೆ. ನಾವೆಲ್ಲರೂ ಕೂಡ ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆದರೆ ಇನ್ನು ಮುಂದಿನ ಕೆಲ ದಿನಗಳ ಕಾಲ ಇಡೀ ವಿಶ್ವ ಆಪರೇಷನ್ ರೈಸಿಂಗ್ ಲಯನ್ ಬಗ್ಗೆ ಚರ್ಚೆ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ಈ ಬಾರಿ ಆಪರೇಷನ್ ರೈಸಿಂಗ್ ಲಯನ್ ಅನ್ನು ಆರಂಭಿಸಿರುವಂತಹದ್ದು ಇಸ್ರೇಲ್. ಇರಾನ್ ವಿರುದ್ಧ ಇಸ್ರೇಲ್ ದಾಳಿಯನ್ನು ಆರಂಭಿಸಿದೆ. ಕಳೆದ ರಾತ್ರಿ ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ತನ್ನ ವಾಯುಪಡೆಯನ್ನು ಬಳಸಿ ಗಂಭೀರ ಸ್ವರೂಪದ ದಾಳಿಯನ್ನು ಮಾಡಿದೆ. ಇದಾಗ್ತಿದ್ದ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ನಾವು ಇದಕ್ಕೆ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರಿಟ್ಟಿದ್ದೀವಿ, ಇದು ಹಲವು ದಿನಗಳ ಕಾಲ ಮುಂದುವರಿಯುತ್ತೆ. ನಮ್ಮ ಗುರಿ ಇರುವಂತಹದ್ದು ಇರಾನ್ನ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳನ್ನು ನಾಶ ಮಾಡುವಂತಹದ್ದು, ಹೀಗಂತ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಇವತ್ತು ತುರ್ತು ನ್ಯಾಷನಲ್ ಸೆಕ್ಯೂರಿಟಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಅಂದರೆ ಅಮೆರಿಕ ಕೂಡ ಯುದ್ಧದಲ್ಲಿ ನೇರವಾಗಿ ಧುಮುಕುವಂತಹ ಸಾಧ್ಯತೆಗಳು ನಿಚ್ಚಳವಾಗ್ತಾ ಇದೆ. ಮಿತ್ರರೇ, ಇರಾನ್ನಲ್ಲಿ ಒಂದು ಘನಘೋರವಾದಂತಹ ಯುದ್ಧ. ಕಳೆದ 2-3 ವರ್ಷಗಳಿಂದ ನಾವೇನು ವಿಶ್ವದಲ್ಲಿ ಯುದ್ಧದ ಸುದ್ದಿಯನ್ನು ಕೇಳ್ತಾ ಇದ್ದೀವಿ. ಜೊತೆಗೆ ವೆಸ್ಟ್ ಏಷ್ಯಾದಲ್ಲಿ ಹಿಜ್ಬುಲ್ಲಾ, ಹಮಾಸ್, ಹೌತಿಗಳ ಮೇಲೆ ಇಸ್ರೇಲ್ ಏನು ದಾಳಿ ಮಾಡ್ತಾ ಇತ್ತು, ಇದೆಲ್ಲದಕ್ಕಿಂತ ಭೀಕರವಾದಂತಹ ಯುದ್ಧ ಇರಾನ್ ಮೇಲೆ ನಡೆಯುತ್ತೆ. ಇರಾನ್ ಕೂಡ ಏನು ಸುಮ್ಮನೆ ಇಲ್ಲ, ನಾವು ಕೂಡ ಯುದ್ಧಕ್ಕೆ ಸಿದ್ಧ ಆಗಿದ್ದೀವಿ, ಎಲ್ಲ ರೀತಿಯಲ್ಲೂ ಅಮೆರಿಕ ಮೇಲೂ ಕೂಡ ನಾವು ಅಟ್ಯಾಕ್ ಮಾಡ್ತೀವಿ, ಇಸ್ರೇಲ್ ಮೇಲೂ ಕೂಡ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಯುದ್ಧ ಬಹಳ ತೀವ್ರಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣ್ತಾ ಇದೆ. ಹಾಗಾದರೆ ಏನಿದು ಆಪರೇಷನ್ ರೈಸಿಂಗ್ ಲಯನ್? ಇದ್ದಕ್ಕಿದ್ದಂತೆ ಇಸ್ರೇಲ್ ಯಾಕೋಸ್ಕರವಾಗಿ ಇರಾನ್ ಮೇಲೆ ಮುಗಿಬಿತ್ತು? ರಾತ್ರೋರಾತ್ರಿ ಯುದ್ಧ ಆರಂಭ ಆಗೋದಕ್ಕೆ ಏನು ಕಾರಣ? ಅಮೆರಿಕದ ಸ್ಟ್ಯಾಂಡ್ ಏನು? ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ನಿಮಗೆ ನಿನ್ನೆ ಈ ಮುಲ್ಲಾ ಜನರಲ್ಗೆ ಅಮೆರಿಕ ಆಹ್ವಾನ ಕೊಟ್ಟಿದೆಯಲ್ಲ, ಆ ವಿಚಾರವನ್ನು ತಿಳಿಸಿದ್ದೆ. ಅದರ ಮುಂದುವರೆದ ಭಾಗವಾಗಿ ಈ ಇರಾನ್, ಇಸ್ರೇಲ್, ಅಮೆರಿಕ, ಇದರ ನಡುವೆ ಪಾಕಿಸ್ತಾನ, ಇದೆಲ್ಲದರ ವಿಚಾರವನ್ನು ತಿಳಿಸಬೇಕು ಅಂತ ಹೊರಟಿದ್ದೆ. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ವಿಮಾನ ಅಪಘಾತ ಆಯಿತು. ಅಂತಹ ಸಂದರ್ಭದಲ್ಲಿ ಈ ವಿಚಾರ ಡಿಸ್ಕಸ್ ಮಾಡೋದು ಬೇಡ ಅಂತೇಳಿ ಸುಮ್ಮನಾಗಿದ್ದೆ. ಆದರೆ ಅಷ್ಟರಲ್ಲಾಗಲೇ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ. ಕಳೆದ ರಾತ್ರಿ ಇಸ್ರೇಲ್ ತನ್ನ ವಾಯುಪಡೆಯ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂತಹ ಕೆಲ ನ್ಯೂಕ್ಲಿಯರ್ ಸೈಟ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ಅಂತೇಳಿ ಇರಾನ್ನ ಟಿವಿಗಳೇ ವರದಿ ಮಾಡ್ತಾ ಇದ್ದಾವೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ದಾಳಿಯನ್ನು ಕನ್ಫರ್ಮ್ ಮಾಡಿದೆ. ಹೌದು, ನಾವು ದಾಳಿ ಮಾಡಿದ ನಿಜ, ಇದಕ್ಕೆ ನಾವು ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರಿಟ್ಟಿದ್ದೀವಿ, ನಮ್ಮ ಗುರಿ ಇರುವಂತಹದ್ದು ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳು, ಹೀಗಂತ ಇಸ್ರೇಲ್ ಕೂಡ ಘೋಷಣೆ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇಸ್ರೇಲ್ನಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು. ಈ ಹಿಂದೆ ಅವರು 181 ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಬಳಸಿ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರಲ್ಲ, ಆ ಪ್ರಮಾಣದ ದಾಳಿಯನ್ನೇ ಮಾಡಬಹುದು ಅಂತೇಳಿ ಅವರು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಹೈ ಅಲರ್ಟ್ ನಲ್ಲಿದ್ದಾರೆ. ಇರಾನ್ನ ಯಾವುದೇ ದಾಳಿಯನ್ನು ತಡೆಯೋದಕ್ಕೆ ಕೂಡ ಇಸ್ರೇಲ್ ಸಿದ್ಧಗೊಂಡಿದೆ. ಹಾಗಾದ್ರೆ ಯಾಕೆ ಈ ದಾಳಿ ಆರಂಭ ಆಯಿತು? ಏನೋ ಅಮೆರಿಕ ಮತ್ತು ಇರಾನ್ ನಡುವೆ ನ್ಯೂಕ್ಲಿಯರ್ ಟಾಕ್ಸ್ ನಡೀತಾ ಇತ್ತು, ಇನ್ನೂ ಒಂದು ಸುತ್ತಿನ ಮಾತುಕತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದರ ನಡುವೆ ಇದ್ದಕ್ಕಿದ್ದಂತೆ ಇಸ್ರೇಲ್ ಯಾಕೆ ಯುದ್ಧವನ್ನು ಆರಂಭಿಸಿತು? ಇಸ್ರೇಲ್ ಏನಾದರೂ ಮುಂದೆ ಹೆಜ್ಜೆ ಇಟ್ಟುಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ನಿಮಗೆಲ್ಲ ಗೊತ್ತಿರಬಹುದು, ಇರಾನ್ ಜೊತೆಗೆ ಯಾವುದೇ ಮಾತುಕತೆಯನ್ನು ನಡೆಸೋದಕ್ಕೆ ಇಸ್ರೇಲ್ಗೆ ಇಷ್ಟ ಇಲ್ಲ. ಅವ್ರಿಗೆ ಮೊದಲಿಂದಲೂ ಕೂಡ ಇಷ್ಟ ಇಲ್ಲ. ಇಸ್ರೇಲ್ ಏನು ಬಯಸಿತ್ತು ಕೇಳಿದ್ರೆ, ಈಗಾಗಲೇ ಹಮಾಸ್ ಇರಬಹುದು, ಹಿಜ್ಬುಲ್ಲಾ, ಹೌತಿಗಳು, ಇವ್ರ ಮೇಲೆ ಹೇಗೆ ಯುದ್ಧ ಮಾಡ್ತಿದೀವೋ ಅದೇ ಪ್ರಮಾಣದಲ್ಲಿ ಇರಾನ್ ಮೇಲೂ ಕೂಡ ಯುದ್ಧ ಮಾಡಬೇಕು. ಇರಾನ್ನಲ್ಲಿರುವಂತಹ ಅಯತುಲ್ಲಾ ಅಲಿ ಖಮೇನಿಯ ಸರ್ಕಾರವನ್ನು ಕೊನೆಗೊಳಿಸಬೇಕು. ಅಷ್ಟು ಮಾತ್ರ ಅಲ್ಲ, ಇರಾನ್ನಲ್ಲಿರುವಂತಹ ಎಲ್ಲ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅನ್ನು ಕೂಡ ನಾಶಗೊಳಿಸಬೇಕು. ಇದು ಇಸ್ರೇಲ್ನ ಗುರಿಯಾಗಿತ್ತು. ಟ್ರಂಪ್ ಜೊತೆಗೆ ನೆತನ್ಯಾಹು ಈ ವಿಚಾರವಾಗಿ ಅನೇಕ ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. ಆದರೆ ಟ್ರಂಪ್ ಇದ್ದಾರಲ್ಲ, ಅವ್ರು ಸ್ವಲ್ಪ ಬೇರೆದೇ ರೀತಿಯಲ್ಲಿ ಯೋಚನೆ ಮಾಡುವಂಥ ಮನುಷ್ಯ. ಟ್ರಂಪ್ ಅನ್ನೋದಕ್ಕಿಂತಲೂ ಅಮೆರಿಕ ಏನು ಗೊತ್ತಾ, ಯಾವತ್ತೂ ಕೂಡ ತನ್ನ ತಪ್ಪನ್ನು ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಜಾಗತಿಕವಾಗಿ ನಾನು ಯಾವತ್ತೂ ಸರಿಯಾಗಿದ್ದೀನಿ, ನಾನೇನು ತಪ್ಪೇ ಮಾಡಿಲ್ಲ, ಯುದ್ಧ ಆರಂಭಿಸೋದು ನಮ್ಮ ಪ್ರಯಾರಿಟಿ ಆಗಿರಲಿಲ್ಲ, ನಮಗೆ ಯುದ್ಧ ಬೇಕಾಗಿಲ್ಲ, ಈ ರೀತಿಯಾಗಿ ಬಿಂಬಿಸಿಕೊಳ್ಳುವಂಥ ಒಂದು ಊಸುರುವಳ್ಳಿ ದೇಶ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಹೀಗಾಗಿ ಟ್ರಂಪ್ ಇರಾನ್ಗೆ ಆಫರನ್ನು ಕೊಟ್ಟರು. ನ್ಯೂಕ್ಲಿಯರ್ ಮಾತುಕತೆಗೆ ನೀವು ಬರೋದಾದರೆ ನಾವು ಸಿದ್ಧ ಇದ್ದೀವಿ, ನಾವು ಮಾತುಕತೆ ಮೂಲಕ ಎಲ್ಲವುದನ್ನು ಬಗೆಹರಿಸ್ಕೊಳ್ತೀವಿ, ಯುದ್ಧವನ್ನು ತಪ್ಪಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತೇಳಿ ಟ್ರಂಪ್ ಇರಾನ್ಗೆ ಒಂದು ಸಂದೇಶ ಕೊಟ್ಟರು. ಹೀಗಾಗಿ ಮಿತ್ರರೇ, ಒಮೆನ್ನ ಮಸ್ಕತ್ನಲ್ಲಿ ಅನೇಕ ಸುತ್ತಿನ ಮಾತುಕತೆ ನಡೆದಿದೆ. ಅಂದರೆ ಈವರೆಗೆ ಇರಾನ್ ಮತ್ತು ಅಮೆರಿಕದ ನಡುವೆ 5 ಸುತ್ತಿನ ಮಾತುಕತೆ ನಡೆದಿದೆ. ಅಮೆರಿಕ ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸಿತ್ತು. ಮುಖ್ಯವಾಗಿ ಇರಾನ್ಗೆ ಅವರು ವಿಧಿಸಿದಂತಹ ಷರತ್ತೇನು ಕೇಳಿದ್ರೆ, ಇರಾನ್ ತನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅನ್ನು ಕಂಪ್ಲೀಟ್ ಆಗಿ ಕೈ ಬಿಡಬೇಕು, ಯಾವ ಕಾರಣಕ್ಕೂ ಕೂಡ ಮುಂದುವರಿಸಬಾರದು, ತನ್ನ ಎಲ್ಲಾ ಯುರೇನಿಯಂ ಎನ್ರಿಚ್ಮೆಂಟ್ ಸೈಟ್ಗಳನ್ನು ಕ್ಲೋಸ್ ಮಾಡಬೇಕು. ಇದು ಅಮೆರಿಕ ಇರಾನ್ಗೆ ವಿಧಿಸಿದಂತಹ ದೊಡ್ಡ ಷರತ್ತು. ಆದರೆ ಇರಾನ್ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ.
ಇರಲಿಲ್ಲ. 4 ಸುತ್ತಿನ ಮಾತುಕತೆ ಆಯಿತು, 5ನೇ ಸುತ್ತಿನ ಮಾತುಕತೆ ಆಯಿತು. ಪ್ರತಿ ಹಂತದಲ್ಲೂ ಕೂಡ ಇರಾನ್ ಈ ವಿಚಾರಗಳಿಗೆ ಒಪ್ಕೊಳ್ತಾ ಇರಲಿಲ್ಲ. ನಾವು ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡೋದಿಲ್ಲ, ಆದರೆ ನಮ್ಮ ಯುರೇನಿಯಂ ಎನ್ರಿಚ್ಮೆಂಟ್ ಪ್ಲಾಂಟ್ನಲ್ಲಿ ಪವರನ್ನು ಜನರೇಟ್ ಮಾಡ್ತೀವಿ. ಇರಾನ್ಗೆ ಪವರ್ನ ಅವಶ್ಯಕತೆ ಇದೆ, ಅಂದರೆ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇದೆ, ಹೀಗಾಗಿ ನಾವು ಇದನ್ನು ಬಂದ್ ಮಾಡೋದಿಲ್ಲ ಅಂತ ಅವರು ಹೊಸ ರಾಗವನ್ನು ತೆಗೆದಿದ್ರು. ಆದರೆ ಅಮೆರಿಕ ಇದನ್ನು ಕೇಳೋದಕ್ಕೆ ಸಿದ್ಧ ಇಲ್ಲ. ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದೆ ಅಂತಂದರೆ ಇಂದಲ್ಲ ನಾಳೆ ಅವರು ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡ್ತಾರೆ ಅಂತಲೇ ಅರ್ಥ. ಹೀಗಾಗಿ ಅಮೆರಿಕ ಇದನ್ನು ಬಿಲ್ಕುಲ್ ಒಪ್ತಾ ಇರಲಿಲ್ಲ. ಅಂತಿಮವಾಗಿ ಏನಾಯಿತು, ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಮುರಿದು ಬೀಳುವ ಹಂತಕ್ಕೆ ಹೋಗಿತ್ತು. ಅಮೆರಿಕ ಎಚ್ಚರಿಕೆ ಕೊಡ್ತು, ನೀವು ಇದನ್ನೇ ಮುಂದುವರಿಸ್ತೀನಿ ಅಂತಾದರೆ ನಾವು ಅಟ್ಯಾಕ್ ಮಾಡ್ತೀವಿ, ನಾವು ಯಾವ ಕಾರಣಕ್ಕೂ ಕೂಡ ನಿಮಗೆ ನ್ಯೂಕ್ಲಿಯರ್ ವೆಪನನ್ನು ಹೊಂದೋದಕ್ಕೆ ಬಿಡೋದೇ ಇಲ್ಲ ಅಂತ ಅಮೆರಿಕ ಕಡ್ಡಿ ತುಂಡಾದಾಗ ಹೇಳ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ಏನು ಸ್ಟೇಟ್ಮೆಂಟ್ ಕೊಡ್ತು ಅಂತಂದರೆ, ಈಗ 1979 ಜಮಾನ ಮುಗಿದು ಹೋಗ್ಬಿಟ್ಟಿದೆ, ನೀವು ನಮ್ಮ ವಿದೇಶಾಂಗ ನೀತಿಯನ್ನು ಡೈರೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕ ಹೇಗೆ ಬಯಸುತ್ತೋ ಆ ರೀತಿಯಾಗಿ ಇರಾನ್ ನಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಡೈರೆಕ್ಟ್ ವಾರ್ನಿಂಗ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ನಾವು ಅಮೆರಿಕದ ಮೇಲೂ ಕೂಡ ದಾಳಿಗೆ ಸಿದ್ಧ ಆಗಿದ್ದೀವಿ ಅಂತ ಒಂದು ನೇರ ಸ್ಟೇಟ್ಮೆಂಟನ್ನು ಕೊಟ್ಟರು. ಇದರ ನಡುವೆ ಟ್ರಂಪ್ ಒಂದು ಆರ್ಡರ್ ಮಾಡಿದ್ರು, ಕುವೈತ್, ಬಹರೈನ್, ಇರಾಕ್ ಈ 3 ದೇಶದಲ್ಲಿರುವಂತಹ ತನ್ನ ಎಂಬಸಿಯಲ್ಲಿರುವ ಹೆಚ್ಚಿನ ಅಧಿಕಾರಿಗಳು ಜಾಗ ಖಾಲಿ ಮಾಡಿಬಿಡಿ, ಅನಗತ್ಯವಾಗಿ ಹೆಚ್ಚಿನ ಅಧಿಕಾರಿಗಳು ಅಲ್ಲಿ ಇರಬೇಡಿ ಅಂತೇಳಿ ತನ್ನ ಎಂಬಸಿಗೆ US ಸೂಚನೆಯನ್ನು ಕೊಡ್ತು. ಟ್ರಂಪ್ ಬಳಿಯಲ್ಲಿ ಈ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಯಾಕೋಸ್ಕರವಾಗಿ ಈ ರೀತಿಯಾಗಿ ಆರ್ಡರ್ ಮಾಡಿದ್ರಿ ಅಂತ ಕೇಳಿದ್ರೆ ಟ್ರಂಪ್ ಹೇಳಿದ್ದಿಷ್ಟೇ, ಸೇಫ್ಟಿ ಇಲ್ಲ ಅಂತ. ಇದಕ್ಕೆ ಮರು ಪ್ರಶ್ನೆಯನ್ನು ಟ್ರಂಪ್ ಬಳಿಯಲ್ಲಿ ಕೇಳಿದಾಗ ಟ್ರಂಪ್ ಹೇಳಿದ್ದಿಷ್ಟೇ, ಇರಾನ್ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಬಾರದು, ವೆರಿ ಸಿಂಪಲ್, ಇಷ್ಟೇ ಉತ್ತರ ಕೊಟ್ಟರು. ಅಂದರೆ ವೆಸ್ಟ್ ಏಷ್ಯಾದಲ್ಲಿ ಮತ್ತೆ ಯುದ್ಧ ಶುರುವಾಗುತ್ತೆ ಎನ್ನುವಂತಹ ಸಂಕೇತವನ್ನು ಟ್ರಂಪ್ ಕೊಟ್ಟಿದ್ರು. ಹೀಗಾಗಿ ಮಿತ್ರರೇ, ಯುದ್ಧದ ವಾತಾವರಣ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇತ್ತು. ಅಮೆರಿಕಾಗೆ ಯಾಕೆ ಬಹರೈನ್, ಕುವೈತ್, ಇರಾಕ್ ಈ ದೇಶಗಳಲ್ಲಿರುವ ಎಂಬಸಿಗಳ ಬಗ್ಗೆ ಭಯ ಕೇಳಿದ್ರೆ, ಯುದ್ಧ ಆರಂಭಗೊಂಡ ಬಳಿಕ ಇರಾನ್ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಮೆರಿಕದ ಮೈನ್ ಲ್ಯಾಂಡ್ ಇದೆಯಲ್ಲ, ಅದಕ್ಕೆ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇರಾನ್ ಬಳಿಯಲ್ಲಿ ಅಂತಹ ಅಸ್ತ್ರಗಳು ಶಸ್ತ್ರಗಳು ಯಾವುದೂ ಕೂಡ ಇಲ್ಲ. ಇರಾನ್ ಟಾರ್ಗೆಟ್ ಮಾಡೋದು ಯಾವುದು, ವೆಸ್ಟ್ ಏಷ್ಯಾದಲ್ಲಿರುವಂತಹ ಅಮೆರಿಕದ ಸೈಟ್ಗಳ ಮೇಲೆ. ಅದು ಎಂಬಸಿ ಇರಬಹುದು ಅಥವಾ ಅಮೆರಿಕದ ಏರ್ಬೇಸ್ಗಳಿರಬಹುದು. 2019 ಕೂಡ ಇದೇ ಆಗಿತ್ತಲ್ಲ, ಇರಾಕ್ನಲ್ಲಿರುವಂತಹ ಅಮೆರಿಕದ ಎಂಬಸಿಯ ಮೇಲೆ ಇರಾನ್ ಫ್ರಾಕ್ಸಿ ದಾಳಿ ಮಾಡಿತ್ತು. ಅದಾದ ಬಳಿಕ ಮಿತ್ರರೇ 2020 ಇರಾನ್ ಅಮೆರಿಕದ ಮಿಲಿಟರಿ ಬೇಸ್ ಮೇಲೂ ಕೂಡ ದಾಳಿ ಮಾಡಿತ್ತು. ಹೀಗಾಗಿ ಅಮೆರಿಕಗೆ ಅನ್ನಿಸ್ತಾ ಇದೆ, ಯುದ್ಧ ಆರಂಭ ಆಗ್ತಿದ್ದ ಹಾಗೆ ನನ್ನ ಎಂಬಸಿಗಳನ್ನ ಇರಾನ್ ಟಾರ್ಗೆಟ್ ಮಾಡಬಹುದು ಅಂತ. ಅದಕ್ಕೋಸ್ಕರವಾಗಿ ಸೇಫ್ಟಿ ಪರ್ಪಸ್ನಿಂದ ಅಲ್ಲಿರುವಂತಹ ಹೆಚ್ಚಿನ ಅಧಿಕಾರಿಗಳು ಮತ್ತು ಅವರ ಫ್ಯಾಮಿಲಿಯನ್ನ ಅಮೆರಿಕಾಗೆ ವಾಪಸ್ಸಾಗುವಂತೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಸೂಚನೆಯನ್ನ ಕೊಟ್ಟಿತ್ತು. ಇದೆಲ್ಲವೂ ಕೂಡ ಯುದ್ಧದ ಸುಳಿವನ್ನು ಕೊಡ್ತಾ ಇತ್ತು. ಇದರ ನಡುವೆ ವೆಸ್ಟರ್ನ್ ಮೀಡಿಯಾಗಳು ಒಂದು ಸುದ್ದಿ ಮಾಡಿದ್ವು, ಇಸ್ರೇಲ್ಗೆ ಯಾವ ಕಾರಣಕ್ಕೂ ಕೂಡ ಇರಾನ್ ಜೊತೆಗೆ ಮಾತುಕತೆಯನ್ನು ನಡೆಸೋದಕ್ಕೆ ಇಷ್ಟ ಇಲ್ಲ, ಅಮೆರಿಕದ ಈ ಪ್ರಯತ್ನವನ್ನು ಇಸ್ರೇಲ್ ಬಯಸ್ತಾ ಇಲ್ಲ, ಬದಲಾಗಿ ಇಸ್ರೇಲ್ ಯುದ್ಧಕ್ಕೆ ಸಿದ್ಧವಾಗ್ಬಿಟ್ಟಿದೆ, ಇಸ್ರೇಲ್ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಏರ್ಫೋರ್ಸ್ನ ವಿಮಾನಗಳಿಗೆ ಮಿಸೈಲ್ಗಳನ್ನು ಜೋಡಿಸಿಟ್ಟಿದೆ. ಅಂದರೆ ಈ ವರದಿಯ ಸಾರ ಏನು ಕೇಳಿದ್ರೆ, ಇಸ್ರೇಲ್ ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ದಾಳಿ ಮಾಡಬಹುದು ಅಂತ ಇವರು ಆಲ್ರೆಡಿ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದ್ರು. ಅಂದರೆ ಆ ರೀತಿಯ ವಾತಾವರಣ ಇತ್ತು. ಅದಕ್ಕನುಗುಣವಾಗಿ ಇಸ್ರೇಲ್ ಕಳೆದ ರಾತ್ರಿ ಇರಾನ್ನ ರಾಜಧಾನಿಯ ಮೇಲೆ ದಾಳಿ ಮಾಡಿದೆ. ಹಾಗಾದರೆ ಮಿತ್ರರೇ, ಮುಂದೇನಾಗುತ್ತೆ? ಇಸ್ರೇಲ್ ಈ ದಾಳಿಯನ್ನು ಕಂಟಿನ್ಯೂ ಮಾಡ್ತೀವಿ, ಈ ಆಪರೇಷನ್ ರೈಸಿಂಗ್ ಸನ್ ನಿಲ್ಲೋದಿಲ್ಲ ಅಂತ ಹೇಳಿದಾರಲ್ಲ, ಎಷ್ಟು ದಿನ ಮುಂದುವರಿಬಹುದು? ಇದನ್ನು ಈಗಲೇ ಪ್ರೆಡಿಕ್ಟ್ ಮಾಡುವಂಥದ್ದು ತುಂಬ ಕಷ್ಟ. ಆದರೆ ಒಂದಷ್ಟು ಸಿನಾರಿಯೋಗಳನ್ನು ನೋಡಿದ್ರೆ, ಇಸ್ರೇಲ್ ತೋರಿಸ್ತಾ ಇರುವಂತಹ ಉತ್ಸಾಹವನ್ನು ನೋಡಿದ್ರೆ ಅಮೆರಿಕ ಫುಲ್ಲಾಗಿ ಸಪೋರ್ಟ್ ಮಾಡ್ತಾ ಇದೆ. ಅಮೆರಿಕದ ಇಷ್ಟೊಂದು ಸಪೋರ್ಟ್ ಇಲ್ಲದೆ ಇಸ್ರೇಲ್ ಈ ದಾಳಿಗೆ ಕೈ ಹಾಕ್ತಾ ಇರಲಿಲ್ಲ. ಹೀಗಂತ ಜಿಯೋಪೊಲಿಟಿಕಲ್ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ ಮಿತ್ರರೇ, ಇವತ್ತು ಇಸ್ರೇಲ್ನ ಗುರಿ ಏನು? ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳನ್ನು ಧ್ವಂಸ ಮಾಡಬೇಕು, ಕಂಪ್ಲೀಟಾಗಿ ನಾಶ ಮಾಡಬೇಕು ಅಂತ. ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳು ಭೂಮಿಯ ಮೇಲಿಲ್ಲ, ಅವರು ಅಂಡರ್ಗ್ರೌಂಡ್ನಲ್ಲಿ ಅದನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಇಸ್ರೇಲ್ ಅದನ್ನು ಈಸಿಯಾಗಿ ನಾಶಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಕೇಳಿದ್ರೆ, ಇಸ್ರೇಲ್ ಮತ್ತು ಇರಾನ್ನ ಡಿಸ್ಟೆನ್ಸ್ ಇದೆಯಲ್ಲ, ಇದು ಬಹಳ ದೂರ ಇದೆ. ಇಸ್ರೇಲ್ನ ಯುದ್ಧ ವಿಮಾನಗಳು ಹೋಗಬೇಕು ಅಂತಂದರೆ ಮಧ್ಯದಲ್ಲಿ ರೀಫ್ಯೂಲಿಂಗ್ನ ಅವಶ್ಯಕತೆ ಇದೆ. ನೀವು ಒಂದೆರಡು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ರೀಫ್ಯೂಲಿಂಗ್ಗೋಸ್ಕರವಾಗಿ ಟ್ಯಾಂಕರ್ಗಳನ್ನು ತೆಗೆದುಕೊಂಡು ಹೋಗಿರಬಹುದು, ನೀವು ಮಧ್ಯದಲ್ಲಿ ರೀಫ್ಯೂಲಿಂಗ್ ಮಾಡಬಹುದು. ಆದರೆ ಈ ಯುದ್ಧ ಬಹಳ ಲಾಂಗ್ ಟರ್ಮ್ ನಡೆದಿದ್ದೇ ಆದರೆ ಇಸ್ರೇಲ್ಗೆ ಒಂದು ಸೇನಾ ನೆಲೆ ಬೇಕಾಗತ್ತೆ. ಮಿಡ್ಲ್ ಈಸ್ಟ್ನಲ್ಲಿ ಇಸ್ರೇಲನ್ನು ಬೆಂಬಲಿಸುವಂತಹ ಯಾವುದೇ ದೇಶಗಳಿಲ್ಲ. ಆದರೆ ಅಮೆರಿಕಾಗೆ ಹಾಗಿಲ್ಲ. ಸುತ್ತಲೂ ಕೂಡ ಅಮೆರಿಕದ ಏರ್ಬೇಸ್ಗಳಿದ್ದಾವೆ. ಕತಾರ್ನಲ್ಲಿದೆ, ಸೌದಿಯಲ್ಲಿದೆ, ಇರಾಕ್ನಲ್ಲಿದೆ. ಅಷ್ಟೇ ಏಕೆ, ಹಿಂದೂ ಮಹಾಸಾಗರದಲ್ಲಿರುವಂತಹ ಡಿಯೋಗಾ ಗಾರ್ಸಿಯಾ ಅನ್ನುವಂಥ ಐಲ್ಯಾಂಡ್ನಲ್ಲೂ ಕೂಡ ಅಮೆರಿಕದ ಒಂದು ಬಹುದೊಡ್ಡ ಏರ್ಬೇಸ್ ಇದೆ. ಈ ಏರ್ಬೇಸ್ನಲ್ಲಿ ಅಮೆರಿಕದ ನ್ಯೂಕ್ಲಿಯರ್ ಕೆಪಾಸಿಟಿ ಇರುವಂತಹ B-2 ಬಾಂಬರ್ಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದೆ. ಹೀಗಾಗಿ ಇಸ್ರೇಲ್ ಈಗ ದಾಳಿ ಆರಂಭಿಸ್ತಿದ್ದಂತೆ ಒಂದು ಪಕ್ಕ ಆಗಿದೆ, ಟ್ರಂಪ್ ಕೂಡ ಯುದ್ಧಕ್ಕೆ ರೆಡಿ ಆಗಿದ್ದಾರೆ ಅಂತ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತಲ್ಲ 181 ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ.
ಹಿಜ್ಬುಲ್ಲಾ ಮತ್ತು ಹಮಾಸ್ ಮುಖ್ಯಸ್ಥನ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ಈ ದಾಳಿಯನ್ನ ಇಸ್ರೇಲ್ ಮೇಲೆ ಮಾಡಿತ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ ಪ್ರತೀಕಾರದ ದಾಳಿಗೆ ಯತ್ನ ಮಾಡ್ತಾ ಇತ್ತಲ್ಲ, ಆಗ ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಇತ್ತು. ಬೈಡನ್ ಸರ್ಕಾರ ಕಂಪ್ಲೀಟ್ ಆದಂತಹ ಸಹಕಾರವನ್ನು ಇಸ್ರೇಲ್ಗೆ ಕೊಟ್ಟಿರಲಿಲ್ಲ. ಆಗ ಟ್ರಂಪ್ ಇನ್ನೂ ಅಧ್ಯಕ್ಷೀಯ ಚುನಾವಣೆಯನ್ನು ಎದುರಿಸ್ತಾ ಇದ್ರು. ಟ್ರಂಪ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು? ನನ್ನ ಕೇಳಿದ್ರೆ ಯಾವುದೇ ಮುಲಾಜು ಇಟ್ಕೊಳ್ಬಾರ್ದು, ನೇರವಾಗಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ ಅನ್ನು ಉಡಾಯಿಸಬೇಕು, ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಬಾರದು, ದಟ್ಸ್ ಇಟ್ ಹೀಗಂತ ಹೇಳಿದ್ರು. ಅಂದ್ರೆ ಟ್ರಂಪ್ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇತ್ತೀಚಿನ ಅವರ ನಿರ್ಧಾರಗಳನ್ನು ನೋಡಿ. ಕೆಲವರು ಹೇಳ್ತಾ ಇದ್ರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಟ್ರಂಪ್ ವಿಪರೀತವಾಗಿ ಭಾರತದ ಮೇಲೆ ಒತ್ತಡ ಹಾಕಿದ್ರು, ಪಾಕಿಸ್ತಾನದ ಮೇಲೆ ಒತ್ತಡ ಹಾಕಿದ್ರು, ಹಾಗೆಲ್ಲ ಚರ್ಚೆಗಳು ನಡೀತಾ ಇದೆ. ಆದರೆ ಆ ಸಂದರ್ಭದಲ್ಲೇ ಕೆಲ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಏನು ಹೇಳಿದ್ರು ಅಂತಂದ್ರೆ, ಟ್ರಂಪ್ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಅವರು ಇರಾನ್ ಅನ್ನ ಫೋಕಸ್ ಮಾಡ್ತಾ ಇದ್ರು. ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಶತಾಯಗತಾಯ ನಿಲ್ಲಿಸುವಂತಹದ್ದು, ಜೊತೆಗೆ ಆಯತುಲ್ಲಾ ಅಲಿ ಖಮೇನಿಯ ಸರ್ಕಾರವನ್ನು ಕೊನೆಗೊಳಿಸುವಂತಹದ್ದು ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದು ಲಾಂಗ್ ಟರ್ಮ್ ಯುದ್ಧದಲ್ಲಿ ಭಾಗಿಯಾಗಿದ್ದೇ ಆದರೆ ಅದು ಅಮೆರಿಕದ ಈ ಪ್ರೋಗ್ರಾಮ್ ಅನ್ನು ಮುಂದೂಡುತ್ತೆ ಅಥವಾ ಅದಕ್ಕೆ ಹಿನ್ನಡೆ ಆಗುತ್ತೆ. ಹೀಗಾಗಿ ಟ್ರಂಪ್ ಈ ಯುದ್ಧವನ್ನ ಆದಷ್ಟು ಶೀಘ್ರದಲ್ಲಿ ನಿಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಹೀಗಂತ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಹೇಳ್ತಾ ಇದ್ರು. ಈಗೆಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಅದು ಸತ್ಯ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವಂತಹದ್ದು ಬಹಳ ಕಷ್ಟ ಸಾಧ್ಯ, ಅಸಾಧ್ಯವೇ ಸರಿ. ನೀವು ಯಾಕೆ ಅಂತ ಕೇಳಬಹುದು. ಅದೊಂದು ಘೋರ ಅನರ್ಥಕ್ಕೆ ಕಾರಣ ಆಗಬಹುದು ಅಥವಾ ವಿಶ್ವ ಯುದ್ಧವಾಗಿ ಪರಿಣಮಿಸಿಬಿಡಬಹುದು. ಹೀಗಾಗಿ ಯುದ್ಧವನ್ನ ಪಶ್ಚಿಮ ಏಷ್ಯಾದಿಂದ ಸೌತ್ ಏಷ್ಯಾದವರೆಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಅಮೆರಿಕ ಸಿದ್ಧ ಇರಲಿಲ್ಲ. ಹೀಗಾಗಿ ಒತ್ತಡ ಹಾಕಿ 3 ದಿನಕ್ಕೆ ಯುದ್ಧ ನಿಲ್ಲಿಸುವಂತೆ ಮಾಡಲಾಯಿತು ಅಂತ ಹೇಳಿ ಅನೇಕ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಅಭಿಪ್ರಾಯಪಟ್ಟಿದ್ರು. ಆ ಅಭಿಪ್ರಾಯಕ್ಕೆ ಈಗೊಂದು ಅರ್ಥ ಬಂದಿದೆ. ಸದ್ಯ ಮಿತ್ರರೇ, ಇಸ್ರೇಲ್ ಈಗ ಒಮ್ಮೆ ಟೆಹರಾನ್ನ ಮೇಲೆ ದಾಳಿ ಮಾಡಿದೆ. ಸರಿಸುಮಾರು ಒಂದು 6-7 ಭಾಗದಲ್ಲಿ ದಾಳಿಯಾಗಿದೆ ಅಂತೇಳಿ ಇರಾನ್ನ ಮಾಧ್ಯಮಗಳು ವರದಿ ಮಾಡಿದವೆ. ಇಸ್ರೇಲ್ ಮುಂದೆ ಯಾವ ಹಂತಕ್ಕೆ ಈ ಯುದ್ಧವನ್ನು ಕೊಂಡೊಯ್ಯುತ್ತೆ, ಅಮೆರಿಕ ಯಾವಾಗ ಎಂಟ್ರಿ ಆಗುತ್ತೆ ಏನನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯೆ ಇರಾನ್ ಕೂಡ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಡ್ರೋನ್ಗಳ ಮೂಲಕ ದಾಳಿ ಮಾಡಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಹೀಗಾಗಿ ಮಿತ್ರರೇ, ಪಶ್ಚಿಮ ಏಷ್ಯಾದಲ್ಲಿ ಬಹುದೊಡ್ಡ ಯುದ್ಧಕ್ಕೆ ಇಸ್ರೇಲ್ ಈಗ ನಾಂದಿ ಹಾಡಿದೆ. ಇದಕ್ಕೆ ಹೆಸರಿಟ್ಟಿರುವಂತಹದ್ದು ಆಪರೇಷನ್ ರೈಸಿಂಗ್ ಲಯನ್. ಮುಂದಾಗುವಂತಹ ಪ್ರತಿ ಅಪ್ಡೇಟ್ಗಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಮಾಹಿತಿ ನೀಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.